ಕೇವಲ ಚಿತ್ರೋದ್ಯಮದವರ ವತಿಯಿಂದ ಮಾತ್ರ ಅಲ್ಲ, ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ. ಚಂದನವನದ ಮೇರು ನಟ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನಕ್ಕೆ ಮನವಿ. ನೆಚ್ಚಿನ ನಟನಿಗೆ ಮರಣೋತ್ತರ ಕರ್ನಾಟಕ ರತ್ನ ನೀಡೋದಕ್ಕೆ ಅಭಿಮಾನಿಗಳು ಕೂಡ ಆಗ್ರಹಿಸಿದ್ದಾರೆ. ಜೀವಂತ ಇರುವಾಗಲೇ ಪ್ರಶಸ್ತಿ ನೀಡದೇ ಇರೋದಕ್ಕೆ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಚಿತ್ರೋದ್ಯಮ ಸಮಾಜ ಸೇವೆಗಾಗಿ ಅವರಿಗೆ ಕರ್ನಾಟಕ ರತ್ನವನ್ನು ಕೊಡಬೇಕು ಅಂತ ಆಗ್ರಹ. ಚಿತ್ರೋದ್ಯಮದಲ್ಲಿ ಇಬ್ಬರು ನಟ ಶ್ರೇಷ್ಠರಿಗೆ ಕರ್ನಾಟಕ ರತ್ನ ಸಂದಿದೆ. 1992ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂದಿತ್ತು. 2022ರಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಗೌರವವನ್ನು ಕೊಡಲಾಗಿತ್ತು. ಸೊ ವಿಷ್ಣುವರ್ಧನ್ಗೂ ಕೊಡಬೇಕು ಅಂತಕ್ಕಂಥದ್ದು ಅಭಿಮಾನಿಗಳು ಮತ್ತು ಚಿತ್ರೋದ್ಯಮದ ಬಹುತೇಕ ಎಲ್ಲ ಹಿರಿಕಿರಿಯರ ಆಗ್ರಹ. ಒತ್ತಡ ಜಾಸ್ತಿ ಆಗಿದೆ, ಸರ್ಕಾರ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ಹಾಗಾಗಿ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಇವತ್ತೇ ಅನೌನ್ಸ್ ಮಾಡ್ತಾರಾ ಅಥವಾ ಇವತ್ತಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೊಂಡು 18ನೇ ತಾರೀಕು ವಿಷ್ಣುವರ್ಧನ್ ಅವರ 75ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅನೌನ್ಸ್ ಮಾಡ್ತಾರಾ ಅನ್ನುವಂಥದ್ದೇ ಪ್ರಶ್ನೆ. ಅಭಿಮಾನಿಗಳಿಂದ ಮತ್ತು ಚಿತ್ರೋದ್ಯಮದವರಿಂದ ಒತ್ತಡ ಅಂತೂ ತೀವ್ರವಾಗ್ತಾ ಇದೆ. ಎಷ್ಟು ಅವರಿಗೂ ಡಾಕ್ಟರೇಟ್ ಬಂತು ಆಗ್ತಾ. ನಾನು ರಾಮಶಾಮ ರಿಲೀಸ್ ಆಗಿತ್ತು, ಅವರು ಡಾಕ್ಟರೇಟ್ ಫಂಕ್ಷನ್ ನನ್ನ ಜೊತೆ ಕರ್ಕೊಂಡೋಗಿದ್ರು. ವಿಷ್ಣು ಸರ್ ಪ್ರೆಸ್ಸನ್ನ ಮೀಟ್ ಮಾಡಿದೆ, ನಾನು ಜೊತೆಗಿದ್ದೆ. ಆವಾಗ ಪ್ರೆಸ್ ಅವ್ರು ಕೇಳಿದ್ರು, ವಿಷ್ಣು ಸರ್ ಡಾಕ್ಟರೇಟ್ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ವಿಷ್ಣು ಸರ್ ಡಾಕ್ಟರೇಟ್ ಕೊಡೋಕ್ಕೆ ಒಂದು ಕಾರಣ ಅಲ್ಲ, ಅವರು 100 ಫಿಲ್ಮ್ ಮಾಡಿದ್ದಾರೆ ಅಂದರೆ 100 ಕಾರಣಗಳು, ಪ್ರತಿಯೊಂದು ಫಿಲ್ಮು ಒಂದೊಂದು ಕಾರಣ ಆಗುತ್ತೆ ಅಂತ. ಹಾಗಾಗಿ ನನ್ನ ಹತ್ರ ವಿಷ್ಣು ಸರ್ ಅಭಿಮಾನಿಗಾಗಲಿ ಅಥವಾ ಅವ್ರಿಗೆ ಪರಿಚಯ ಇರೋರಿಗೆ ಅವ್ರು ಮಾಡಿರೋ ಕೆಲಸ, ಅವರು ಮಾಡಿರುವಂಥ ಚಿತ್ರಗಳು, ಅವರು ಆಡಿದ ಮಾತುಗಳು, ಅವರ ಯೋಚನೆಗಳು, ಅದೇ ನಮಗೆಲ್ಲ ಸ್ಮರಣೆ ಮೆಮರಿ. ಅಂದರೆ ಈಗ ಶೇಕ್ಸ್ಪಿಯರ್ ಅಂದರೆ ನಮ್ಗೆ ನೆನಪಾದ ಶೇಕ್ಸ್ಪಿಯರ್ ಮಾಡಿದ ನಾಟಕಗಳು ಅಷ್ಟೇ, ಬಸವಣ್ಣದ ನೆನಪಾದ ಅವ್ರು ಹೇಳಿದ ವಚನಗಳು. ಹಾಗಾಗಿ ಒಬ್ಬ ವ್ಯಕ್ತಿ ನಾವು ಸ್ಮರಿಸ್ಕೊಳ್ತೀವಿ ಅಂದರೆ ನಾವು ಸ್ಮರಿಸ್ಕೊಳ್ಳೋದು ಅವ್ರು ಮಾಡಿದ ಕೃತಿಯಿಂದ, ಅವ್ರು ಮಾಡುವ ಕೆಲಸಗಳಿಂದ. ಅದೇ ಮುಖ್ಯ ಆಗುತ್ತೆ ನನ್ನಂಥವ್ರಿಗೆಲ್ಲ. ವ್ಯಕ್ತಿತ್ವ ಬಂದಾಗ ಒಂದು ಪ್ರಶಸ್ತಿಯಿಂದ ವ್ಯಕ್ತಿತ್ವ ಜಾಸ್ತಿ ಆಗುತ್ತೆ, ಕಮ್ಮಿ ಆಗೋದಕ್ಕೆ ಅನ್ನೋಕ್ಕೆ ಚಾನ್ಸೇ ಇಲ್ಲ. ಅವ್ರು ನಮ್ಮ ಮನಸ್ಸಲ್ಲಿದ್ದಾರೆ. ಅವ್ರು ಮಾಡಿರುವಂಥ ಸಾಧನೆ ಆಗಿರ್ಬೋದು, ಅವ್ರು ಮಾಡಿರುವಂಥ ಸಿನಿಮಾಗಳಾಗಿರ್ಬೋದು. ಹಿ ವಾಸ್ ಒನ್ ಆಫ್ ದ ಫಸ್ಟ್ ಆ್ಯಕ್ಟರ್ಸ್ ಬೇರೆ ಭಾಷೆಗಳಲ್ಲೂ ನಟನೆ ಮಾಡಿ ಅಲ್ಲಿಂದನೂ ಪ್ರಶಂಸೆ ತೊಗೊಂಡು ಇಂಥ ಒಬ್ಬ ಸೂಪರ್ ಸ್ಟಾರ್. ನಾನು ಇನ್ನೊಂದು ವಿಚಾರ ಓದ್ತಿದ್ದೆ, ಯಾವುದೋ ಒಂದು ಮ್ಯಾಗ್ಝೀನಲ್ಲಿ ಹಿಂದೆ ಟಾಪ್ 100 ಗುಡ್ ಲುಕಿಂಗ್ ಆ್ಯಕ್ಟರ್ಸಲ್ಲಿ ವಿಷ್ಣು ಅಂಕಲ್ ಟಾಪ್ 5 ಟಾಪ್ 1 ಇದ್ದರು ಅಂತ. ಸೊ ಈ ಥರ ಒಂದು ವ್ಯಕ್ತಿತ್ವನ ನೀವು ಅಳಿಯೋದಕ್ಕಾಗಲ್ಲ. ಸೊ ಬರೀ ಪ್ರಶಸ್ತಿಗಳಿಂದ ಅವರು ನಾವು ಹೆಮ್ಮೆ ಪಡೋ ಅವಶ್ಯಕತೆ ಇಲ್ಲ. ಆ ವ್ಯಕ್ತಿತ್ವನೇ ನಮಗೊಂದು ಹೆಮ್ಮೆ, ಒಂದು ಫೀಲಿಂಗ್. ಅವರು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರಿಗೆ ಕರ್ನಾಟಕ ರತ್ನ ಅನ್ನುವಂತಹ ಪ್ರಶಸ್ತಿ ಬರಬೇಕು ಅನ್ನೋದರ ಒಂದು ಹೋರಾಟ ನಡೀತಾ ಇದೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಅಪ್ರತಿಮ ಕಲಾವಿದರು ಅವರು. ಲೆಜೆಂಡ್ ಅನ್ನುವಂತಹ ಮಾತು ಸ್ವಲ್ಪ ಚಿಕ್ಕದೇ ಅನಿಸ್ಬೋದು. ಅವರು ಮಾಡಿರುವಂಥ ಸಿನಿಮಾಗಳು, ಅವರ ವಿಚಾರಗಳು, ಅವರು ಕನ್ನಡ ಚಿತ್ರರಂಗಕ್ಕೆ ನಿಂತಿರುವಂತಹ ರೀತಿ ಆಗಿರಲಿ, ಎಲ್ಲವೂ ನಮಗೆ ಅಂದರೆ ನಮ್ಮಂತಹ ಆ್ಯಕ್ಟರ್ಸ್ಗಳಿಗೆ ಒಂಥರ ರೋಲ್ ಮಾಡೆಲ್ ಆಗಿದ್ದರು. ಆ್ಯಂಡ್ ಅದಲ್ಲದೆ ಎಲ್ಲರ ಆರಾಧ್ಯ ದೇವರು ಕೂಡ ಹೌದು ಡಾಕ್ಟರ್ ವಿಷ್ಣುವರ್ಧನ್ ಸರ್. ಸೊ ಅವರಿಗೆ ಕರ್ನಾಟಕ ರತ್ನ ಬಿರುದು, ಕರ್ನಾಟಕ ರತ್ನ ಪ್ರಶಸ್ತಿ ಸಿಗಲೇಬೇಕು ಅನ್ನುವಂತಹ ಆಗ್ರಹ ನಾವೆಲ್ಲರೂ ಕೂಡ ಮಾಡಬೇಕು. ಅದರ ಕಡೆ ಪ್ರಯತ್ನವನ್ನು ಕೂಡ ನಾವೆಲ್ಲರೂ ಕೂಡ ಮಾಡಬೇಕು ಅನ್ನೋದನ್ನು ನಾನು ಪಬ್ಲಿಕ್ ಟಿವಿ ಮೂಲಕ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ಸರ್, ಈ ಒಂದು ಸಂದರ್ಭದಲ್ಲಿ ನಮ್ಮದಾದ ಡಾಕ್ಟರ್ ವಿಷ್ಣುವರ್ಧನ್ ಸರಿಗೆ ಕರ್ನಾಟಕ ರತ್ನವನ್ನು ಕೊಟ್ಟರೆ ನಾವು ಅಭಿಮಾನಿಗಳು ಎಲ್ಲರಿಗೂ ತುಂಬ ಖುಷಿಯಾಗುತ್ತೆ. ನಾನು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ತಾಯಿ ದಾದಾ ದೊಡ್ಡ ಅಭಿಮಾನಿ. ಆ್ಯಂಡ್ ಸುಮಾರು 201 ಸಿನಿಮಾ ಮಾಡಿರುವಂಥದ್ದು. ನಮ್ಮ ಚಿತ್ರರಂಗಕ್ಕೆ ಸಾಕಷ್ಟು ದೊಡ್ಡ ಕೊಡುಗೆ ಕೊಟ್ಟಿರುವಂಥದ್ದು. ಸೊ ಅವರಿಗೆ ಕರ್ನಾಟಕ ರತ್ನ ಕೊಟ್ಟರೆ ಎಲ್ಲರಿಗೂ ಖುಷಿಯಾಗುತ್ತೆ. ಆ್ಯಂಡ್ ಅದು ಅವ್ರಿಗೆ ದಕ್ಕಲೇಬೇಕು. ಆ್ಯಂಡ್ ನಮ್ಮ ಹಿರಿಯ ಕಲಾವಿದರು ಜಯಮಾಲಾ ಮೇಡಮ್ ಆಗಿರ್ಬೋದು, ಸುಮಾರಷ್ಟು ಜನ ಎಲ್ಲ ಹೋಗಿ ಅವರಿಗೆ ಕರ್ನಾಟಕ ರತ್ನ ಕೊಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದಾರೆ.